ವೆಲ್ಕಮ್ ಟು ವಿಶ್ಫುಲ್ ಅಡುಗೆ ಮನೆ. ಇವತ್ತು ಸೂಪರ್ ಆಗಿರೋ ರೆಸಿಪಿ ಅಲ್ವಾ ಪ್ರತಿಭಾ? ಹೌದು, ತುಂಬಾ ಡಿಫ್ರೆಂಟ್ ರೆಸಿಪಿ. ಇದು ಹಳೆ ಕಾಲದಿಂದ ಮಾಡ್ಕೊಂಡು ಬಂದಿರೋದು ರೆಸಿಪಿ, ತುಂಬಾ ಹೆಲ್ದಿ ರೆಸಿಪಿ. ಹಳೆ ಕಾಲ ಅಂದ್ರೆ ಸ್ವಲ್ಪ ಹೆಲ್ದಿ ರೆಸಿಪಿನೇ ಇರುತ್ತೆ. ಹೌದು, ತುಂಬಾ ಚೆನ್ನಾಗಿರುತ್ತೆ ಆ ರೆಸಿಪಿ. ಸೊ ಆ ರೆಸಿಪಿಗೋಸ್ಕರ ಆಶಾ ಇವತ್ತು ಇಲ್ಲಿ ನಾನು ಖಾರಕ್ಕೆ ಹಸಿ ಮೆಣಸಿನ್ಕಾಯಿನ ತಗೊಂಡಿದ್ದೀನಿ. ಅದ್ರ ಜೊತೆ 2 ಸ್ಪೂನ್ ಅಷ್ಟು ಧನಿಯಾ, 1 ಸ್ಪೂನ್ ಅಷ್ಟು ಜೀರಿಗೆ, ಆಮೇಲೆ ಒಂದು ಸ್ವಲ್ಪ ಬೆಳ್ಳುಳ್ಳಿನ ತಗೊಳ್ಳೋಣ. ಸೊ ಇದೆಲ್ಲಾನು ನಾವು ನೀರು ಹಾಕದೆ ತರಿಯಾಗಿ ರುಬ್ಕೊಂಡು ಬರಬೇಕು. ನೋಡಿ, ಈ ಥರ ನೀರು ಹಾಕದೆ ಪುಡಿ ಮಾಡ್ಕೊಂಡು ಬಂದಿರೋದು ತರಿಯಾಗಿ. ಜಜ್ಜಂಗಿದ್ರೆ ಜಜ್ಕೋಬೋದಲ್ವ ಪ್ರತಿಭಾ? ಇನ್ನೂ ಜಜ್ಜ್ ಹಾಕಿದ್ರೆ ಇನ್ನೂ ಒಳ್ಳೆ ರುಚಿ ಬರುತ್ತೆ. ಸೊ ಇವಾಗ ಇದು ಮಾಡ್ಕೊಂಡಿರುವಂಥ ಹಸಿಮೆಣಸಿನ್ಕಾಯಿದು ಚಟ್ನಿನ ನಾವು ಪಕ್ಕಕ್ಕೆ ಇಟ್ಕೊಂಡು ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ. ನೋಡಿ, ಇವಾಗ ಒಂದು ಹಾಲು ಸೋರೆಕಾಯಿನ ತಗೊಂಡಿದ್ದೀವಿ. ತುಂಬ ಎಳೆದಿದ್ರೆ ಆಶಾ ಸಿಪ್ಪೆ ತೆಗೆಯೋದನ್ನು ಬೇಕಾಗಿಲ್ಲ. ಇದೊಂದು ಸ್ವಲ್ಪ ಸಿಪ್ಪೆ ಹಾಡಿದೆ ಅಂತ ತಕ್ಕೋತಾ ಇದ್ದೀನಿ. ತುಂಬಾ ಎಳೆದಿದೆ ಅಂದರೆ ಸಿಪ್ಪೆನ ತೆಗಿಬೇಡಿ, ಹಾಗೇನೆ ಯೂಸ್ ಮಾಡ್ಕೊಳ್ಳಿ. ಬಟ್ ಸೋರೆಕಾಯಿ ಹೆಲ್ತಿಗೆ ತುಂಬ ಒಳ್ಳೆಯದು. ಆದಷ್ಟು ನೀವು ಸೋರೆಕಾಯಿ ವಾರಕ್ಕೆ 1-2 ಸರ್ತಿ ಆದ್ರೆ ತಿನ್ಕೋಬೇಕು. ಇದ್ರ ವಾಟರ್ ಕನ್ಸಿಸ್ಟೆನ್ಸಿನೂ ಜಾಸ್ತಿ ಇದೆ. ಅದ್ರ ಜೊತೆ ಡಯಟ್ ಮಾಡೋರು ಕೂಡ ಯೂಸ್ ಮಾಡ್ಬೋದಲ್ಲ? ಹೌದು, ಡಯಟ್ ಮಾಡೋರಿಗೆ ಕಂಪಲ್ಸರಿ ಒಂದು ಕ್ಯಾಬೇಜು ಮತ್ತೆ ಒಂದು ಸೋರೆಕಾಯಿ ಕೊಡ್ತಾರೆ. ಸೊ ಇವಾಗ ಇದ್ರದ್ದು ಮುಂದ್ಗಡೆದು ಮತ್ತೆ ಹಿಂದ್ಗಡೆದ ಭಾಗನ ಕಟ್ ಮಾಡ್ಕೊಳ್ಳೋಣ. ನೋಡಿ, ನಾವೀಗ ಕೊಬ್ಬರಿ ಎಲ್ಲ ತುರ್ಕೊಳ್ತೀವಲ್ಲ, ಅದನ್ನ ತಗೊಂಡು ದಪ್ಪ ಇರೋದ್ರಲ್ಲಿ ನಾವು ತುರ್ಕೊಬೇಕು ಸೋರೆಕಾಯಿನ. ಹೌದು, ಕಟ್ ಮಾಡಿ ಹಾಕಿದ್ರೆ ಆಶಾ ಬಾಯಿಯಲ್ಲಿ ಸಿಗುತ್ತೆ, ಅಷ್ಟು ಕರೆಕ್ಟಾಗಿ ಬರಲ್ಲ. ಹಾಗಾಗಿ ನಾವು ತುರಿದು ಬಿಟ್ಟೆ ಹಾಕೋಬೇಕು. ಸೊ ಇದನ್ನು ನಾವು ಇಡೀ ಸೋರೆಕಾಯಿನ ತುರ್ಕೊಂಡು ಬರೋಣ. ನೋಡಿ, ಈ ಥರ ತುರ್ಕೊಂಡು ಬಂದಿರೋದು. ಇದು ತುಂಬ ಬೇಗ ಕರಿ ಹೊಡಿಯುತ್ತೆ ಆಶಾ. ಹಾಗಾಗಿ ಇವಾಗ ಇದ್ರ ಒಳಗಡೆ ನಾವು ಏನೇನು ಹಾಕಬೇಕು ಅದೆಲ್ಲ ಫಾಸ್ಟಾಗಿ ಹಾಕಿ ಕಲಸಿಡ್ಬೇಕು ಹಿಟ್ಟನ್ನು. ಸೊ ಅದಕ್ಕೋಸ್ಕರ ಇವಾಗ ನಾವು ಇದು ಸೋರೆಕಾಯಿನ ಜೋಳದ ಹಿಟ್ಟಿನ ಜೊತೆ ಮಾಡ್ತಾ ಇದ್ದೀವಿ. ಸೊ ಇಲ್ಲಿ ಜೋಳದ ಹಿಟ್ಟನ್ನ ಜಡಿ ಮಾಡಿ ತಗೊಂಡಿದ್ದೀನಿ. ಸೊ ಇವಾಗ ಇಲ್ಲಿ ಜೋಳದ ಹಿಟ್ಟು ಫಸ್ಟ್ ನಾವು 1-2 ಮುಟ್ಟಿಗೆ ಅಷ್ಟೇ ಹಾಕೊಳ್ಳೋಣ, ಜಾಸ್ತಿ ಹಾಕೊಳ್ಳೋದು ಬೇಡ. ಅಂದ್ರೆ 1/4 ಕಪ್ ಅದಷ್ಟು. ಹೆಂಗ್ ಬೇಕು ಹಂಗೆ ಒಂದ್ ಸ್ವಲ್ಪ ಹಿಟ್ಟನ್ನ ಹಾಕೊಳ್ಳೋಣ. ಯಾಕಂದ್ರೆ ಸೋರೆಕಾಯಿ ಒಳಗಡೆದ್ನು ನಾವು ಅಕಸ್ಮಾತ್ ನೀರ್ ತೆಗೆದ್ರೆ ಎಲ್ಲ ನ್ಯೂಟ್ರಿಷನ್ ತೆಗ್ದಂಗಾಗುತ್ತೆ. ಸೊ ಸೋರೆಕಾಯಿ ಒಳಗಡೆ ನೀರನ್ನ ತೆಗೆದೆ ಎಕ್ಸ್ಟ್ರಾ ನೀರನ್ನು ಹಾಕದೆ ನಾವು ಇವತ್ತಿನ ಈ ರೆಸಿಪಿ ಮಾಡೋಣ. ಅಂತೆ ಅಕಸ್ಮಾತ್ ನೀರ್ ಬೇಕೇ ಅಂದ್ರೆ ಮೇಲ್ಗಡೆದ್ ಹಾಕೋಬಹುದು. ಬಟ್ ಆದಷ್ಟು ಇದ್ರ ಒಳಗಡೆ ಎಷ್ಟು ಹಿಡಿಯುತ್ತೆ ಅಷ್ಟು ಮಾಡಿದ್ರೆ ಇನ್ನೂ ಸಖತ್ತಾಗಿ ಟೇಸ್ಟ್ ಬರುತ್ತೆ. ಇವಾಗ ಇದಕ್ಕೇನೆ 1 ಹಿಡಿಯಾಗೋಷ್ಟು ಕಡಲೆ ಹಿಟ್ಟು. ನೋಡಿ, ಕಡಲೆ ಹಿಟ್ಟು ಹಾಕಾದ್ಮೇಲೆ ನಾವು ಮಿಕ್ಸಿ ಮಾಡ್ಕೊ ಬಂದ್ವಲ್ಲ ಹಸಿಮೆಣಸಿನ್ಕಾಯಿ ಚಟ್ನಿನ, ಅದನ್ನ ಇದ್ರ ಒಳಗಡೆ ಹಾಕೊಂಡಿರೋದು. ಇವಾಗ ಒಂದ್ ಸ್ವಲ್ಪ ಕಸೂರಿ ಮೇಥಿನ ಹಾಕೊಳ್ಳೋಣ. ಕಸೂರಿ ಮೇಥಿ ಬದಲಾಗಿ ನಿಮ್ಮ ಹತ್ರ ಫ್ರೆಶ್ ಮೆಂತ್ಯ ಸೊಪ್ಪು ಇದ್ರೂ ಹಾಕೋಬಹುದು, ಪಾಲಕ್ ಇದ್ರೂ ಸಣ್ಣಾಗಿ ಕಟ್ ಮಾಡಿ ಹಾಕೋಬಹುದು, ಅಥವಾ ಕೊತ್ತಂಬರಿ ಸೊಪ್ಪು ಹಾಕೋಬಹುದು. ಬಟ್ ನಾವು ಇವತ್ತೇ ಈ ಥರ ಡಿಫ್ರೆಂಟಾಗಿ ಮಾಡ್ತಾ ಇದ್ದೀನಿ, ಹಾಗಾಗಿ ನಾನು ಕೊತ್ತಂಬರಿ ಸೊಪ್ಪು ಬಳಸ್ತಾ ಇಲ್ಲ. ಸ್ವಲ್ಪ ಕಸೂರಿ ಮೇಥಿ ಫ್ಲೇವರ್ಗೋಸ್ಕರ ಹಾಕೋತಾ ಇದ್ದೀನಿ. ಅರಿಶಿಣದ ಪುಡಿನ ಹಾಕೊಳ್ಳೋಣ ಕಲರ್ಗೋಸ್ಕರ. ರುಚಿಗೆ ತಕ್ಕಂಗೆ ಉಪ್ಪನ್ನು ಹಾಕೊಳ್ಳೋಣ. ಅದ್ರ ಜೊತೆ ಇದ್ರೊಳಗಡೆ ಒಂದು ಚಿಟಿಕೆ ಆಗೋಷ್ಟು ಸೋಡಾನ ಹಾಕೊಳ್ಳೋಣ. ಇಷ್ಟೇನೆ, ಕುಕ್ಕಿಂಗ್ ಸೋಡಾ. ನೋಡಿ, ಇವಾಗ ಇದನ್ನೆಲ್ಲಾನು ನೀಟಾಗಿ ನಾವು ಮಿಕ್ಸ್ ಮಾಡಿ ಕಲಿಸ್ಕೋಬೇಕು. ನಿಮ್ಗೆ ಅಡಿಷ್ನಲ್ ಆಗಿ ಇನ್ನೊಂದು ಸ್ವಲ್ಪ ಗರಂ ಮಸಾಲ ಎಲ್ಲ ಬೇಕಂದರೆ ಹಾಕೋಬಹುದು. ಬಟ್ ಜಾಸ್ತಿ ಮಸಾಲೆ ಹಾಕೊಳ್ಳೋದ್ರಿಂದನೂ ನಾವು ಮಾಡ್ಕೊಳ್ಳೋಂಥ ರೆಸಿಪಿಗೆ ಆ ಅಥೆಂಟಿಕ್ ಟೇಸ್ಟ್ ಬರಲ್ಲ. ಸೊ ಇದು ತುಂಬ ಹಳೆ ಕಾಲದ ರೆಸಿಪಿ ಮತ್ತು ಅಥೆಂಟಿಕ್ ರೆಸಿಪಿ ಇದೆ. ಮಹಾರಾಷ್ಟ್ರದಲ್ಲಿ ಜಾಸ್ತಿ ಮಾಡುವಂಥದ್ದು ಒಂದು ಈ ರೆಸಿಪಿ ಆಶಾ. ಸೋರೆಕಾಯಿ ಜೋಳದಿಟ್ಟು ಹಾಕಿ ಮಾಡ್ಕೊಳ್ಳೋವಂಥದ್ದು ಒಂದು ಈ ರೆಸಿಪಿ. ತುಂಬಾ ಹೆಲ್ದಿ ರೆಸಿಪಿ. ಹೌದು, ಇದ್ರ ಒಳಗಡೆ ನಮ್ಗೆ ಎಕ್ಸ್ಟ್ರಾ ನೀರು ಹಾಕೋ ನೀಡೂ ಇಲ್ಲ. ಯಾಕಂದ್ರೆ ಆಲ್ರೆಡಿ ಸೋರೆಕಾಯಿ ಒಳಗಡೆ ನೀರಿರುತ್ತೆ. ಉಪ್ಪು ಹಾಕಿ ಕಲಿಸ್ಬೇಕಾದ್ರೆ ಅದು ಇನ್ನೊಂದು ಸ್ವಲ್ಪ ನೀರು ಬಿಡುತ್ತೆ. ಹೌದು. ಸೊ ಇದೆಲ್ಲಾನು ನೀಟಾಗಿ ನಾವು ಇದೇ ನೀರು ಒಳಗಡೆನೆ ಕಲಿಸ್ಕೊಂಡು ಬರೋಣ. ಸೊ ನೋಡಿ, ಈ ಥರ ಕಲಿಸ್ಕೊಂಡು ಬಂದಿರೋದು ತುಂಬ ಗಟ್ಟಿನೂ ಇಲ್ಲ. ಇಲ್ಲಿ ನೀವು ನೋಡ್ಬೋದು ಸ್ವಲ್ಪ ಅಳಸೆ ಇದೆ ಯಶಾ. ಸೊ ಇದು ಕರೆಕ್ಟಾಗಿ ಕನ್ಸಿಸ್ಟೆನ್ಸಿ ಇದೆ. ನೀರು ಹಾಕಿಲ್ಲ, ನೀರೇನು ಹಾಕಿಲ್ಲ. ಸೊ ನೀರಿಲ್ಲದೆ ಮಾಡ್ಕೊಳ್ಳೋವಂಥದ್ದು ಈ ಒಂದು ರೆಸಿಪಿ. ಹೌದು. ಸೊ ನೋಡಿ, ಇವಾಗ ಇದನ್ನೆಲ್ಲ ಆಯ್ತಲ್ಲ ಯಶಾ, ಒಂದು ಸ್ವಲ್ಪ ಕೈಗೆ ಎಣ್ಣೆನ ಹಚ್ಕೋಬೇಕು. ಸೊ ಈ ಥರ ಕೈಗೆ ಎಣ್ಣೆ ಹಚ್ಕೊಂಡು ಇದ್ರದ್ದು ಚಿಕ್ಕದಾಗಿ ಉಂಡೆನ ಮಾಡ್ಕೊಳ್ಳೋಣ. ಈ ಥರ ಸಿಲಿಂಡ್ರಿಕಲ್ ಶೇಪಲ್ಲಿ ನೋಡಿ, ಈ ಥರ. ಈ ಥರ ಎಲ್ಲ ಉಂಡೆಗಳನ್ನು ಮಾಡ್ಕೊಂಡು ಬರೋಣ. ಸೊ ನೋಡಿ, ಎಲ್ಲದನ್ನು ಈ ಥರ ಮಾಡ್ಕೊಂಡು ಬಂದಿರೋದು. ಇವಾಗ ಇದನ್ನ ಪಕ್ಕಕ್ಕಿಟ್ಟು ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ. ನೋಡಿ, ಇಲ್ಲೊಂದು ಬಾಣಲಿ ತೊಗೊಂಡಿರೋದು. ಕೆಳಗಡೆ ಒಂದು ಬಾಣಲಿ ಇಟ್ಕೊಂಡು ಮೇಲ್ಗಡೆ ಒಂದು ಜಡಿನ ಇಟ್ಕೊಳ್ಳೋಣ. ಜಡಿ ಇಲ್ಲ ಅಂದ್ರೂ ಇಡ್ಲಿ ಪಾತ್ರೆಯಲ್ಲಿ ಕೂಡ ಮಾಡ್ಕೋಬಹುದು. ಇವಾಗ ಇದಕ್ಕೆ ಒಂದು 2 ಗ್ಲಾಸ್ ಆಗೋಷ್ಟು ನೀರನ್ನು ಹಾಕೊಳ್ಳೋಣ.
ನಾವು ಹೆಂಗೆ ಇಡ್ಲಿಗೆಲ್ಲ ಹಾಕೋತೀವಲ್ಲ ಅದೇ ಥರ ಸೇಮು. ಹಾಕೊಂಡ್ಬಿಟ್ಟು ಇದ್ರ ಮೇಲ್ಗಡೆ ಒಂದು ಸ್ವಲ್ಪ ಎಣ್ಣೆ ಡ್ರಾಪ್ಸನ್ನು ಹಾಕ್ಕೊಳ್ಳೋಣ, 1/4 ಸ್ಪೂನಷ್ಟು ಎಣ್ಣೆ. ಇದನ್ನು ನೀಟಾಗಿ ಒರೆಸ್ಕೋಬೇಕು, ಯಾಕಂದರೆ ಅಂಟಬಾರ್ದಲ್ಲ ಕೆಳಗಡೆ. ಸೊ ಇವಾಗ ಗ್ಯಾಸನ್ನು ಆನ್ ಮಾಡಿ ಹೈ ಫ್ಲೇಮಲ್ಲಿ ಇದಕ್ಕೊಂದು ನೀರು ಬಿಸಿ ಆಗೋಷ್ಟು ನಾವು ಕಾಯಿಸ್ಕೊಂಡು ಬರಬೇಕು. ಇದನ್ನ ಮೇಲ್ಗಡೆ ಒಂದು ಲಿಡ್ಡನ್ನು ಹಾಕಿ ಮುಚ್ಚಿಟ್ರೆ ಬೇಗ ನೀರು ಹೆಸರು ಬರುತ್ತೆ. ನೋಡಿ ಇವಾಗ ನೀರು ಕುದಿ ಬಂದಿದೆ. ಫ್ಲೇಮನ್ನು ಲೋ ಅಲ್ಲಿ ಇಟ್ಕೊಳ್ಳೋಣ, ಇಲ್ಲಾಂದರೆ ಕೈಗೆ ಉಗ ಬಡಿಯುತ್ತೆ. ಹೌದು, ಇವಾಗ ನಾವು ಮಾಡ್ಕೊಂಡಿರೋಂಥ ಈ ವಡೆನ ಇದ್ರೊಳಗಡೆ ಇಟ್ಕೊಳ್ಳೋಣ ನೀಟಾಗಿ. ಸ್ವಲ್ಪ ಸ್ಪೇಸ್ ಬಿಟ್ಟು ಬಿಟ್ಟು ಇಟ್ಕೊಳ್ಳಿ, ಇಲ್ಲಾಂದರೆ ಒಂದಕ್ಕೊಂದು ಅಂಟುತ್ತೆ. ಸೊ ನೀರಿಲ್ಲದೆ ಮಾಡ್ಕೊಂಡಿರೋಂಥದ್ದು ಇದೊಂದು ರೆಸಿಪಿ, ತುಂಬ ಹೆಲ್ದಿ ರೆಸಿಪಿ. ಹೌದು. ಸೊ ಇವಾಗ ಲಿಡ್ಡನ್ನು ಮುಚ್ಚಿಬಿಟ್ಟು ಮೀಡಿಯಮ್ ಫ್ಲೇಮಲ್ಲಿ ಒಂದು 10 ನಿಮಿಷ ಇದನ್ನು ಸ್ಟೀಮ್ ಮಾಡ್ಕೊಳ್ಳೋಣ. ಓಕೆ, ನೋಡಿ 10 ನಿಮಿಷ ಆಗಿದೆ. ಇವಾಗ ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಸ್ಟೀಮ್ ಆಗಿದೆ, ಸೂಪರಾಗಿ ಬಂದಿರುತ್ತೆ. ಇದನ್ನು ಒಂದು ಸರ್ತಿ ನೀವು ಒಂದು ಚಾಕುವಿಂದ ಅಥವಾ ಒಂದು ಟೂತ್ಪಿಕ್ಕಿಂದ ಚುಚ್ಚಿಬಿಟ್ಟು ನೋಡಿದರೆ ಇಲ್ಲಿ ಗೊತ್ತಾಗುತ್ತೆ. ನೋಡಿ ಸ್ವಲ್ಪ ಅಂಟ್ತಾ ಇಲ್ಲ. ಹೌದು, ಅಷ್ಟು ಚೆನ್ನಾಗಿ ಸ್ಟೀಮ್ ಆಗಿದೆ. ಸ್ವಲ್ಪ ಅಂಟ್ಕೊಂಡು ಬರ್ತಾ ಇಲ್ಲ ಅಂದರೆ ಇದು ಕರೆಕ್ಟಾಗಿ ಕುದ್ದಿದೆ ಅಂತ. ಸೊ ಇದನ್ನು ಒಂದು ಸ್ವಲ್ಪ ಆರೋಕ್ಕೆ ಬಿಡಬೇಕು. ಇಮಿಡಿಯೇಟಾಗಿ ತಗ್ಲಿಕ್ಕೆ ಹೋದರೆ ತುಂಬ ಬಿಸಿ ಇದೆ. ಸೊ ಇದು ಆರಿದ ನಂತರ ಏನು ಮಾಡೋದು ಅಂತ ನೋಡೋಣ. ನೋಡಿ ತಣ್ಣಗಾಗಿದೆ, ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತದೆ. ಎರಡೂ ಮೈ ತುಂಬ ಚೆನ್ನಾಗಿ ಬೇಯ್ದಿದೆ. ಹೌದು, ನೋಡಿ ಎಲ್ಲದೂ ಎಲ್ಲಿ ಹಿಂಗೆ ಅಂಟಂಟಾಗಲಿ ಏನೂ ಆಗಲಿ ಆಗಿಲ್ಲ. ಸೊ ಇದನ್ನು ನಾವು ಇವಾಗ ಕಟ್ ಮಾಡ್ಕೋಬೇಕು. ನಿಮಗೆ ಯಾವ ಥರ ಬೇಕೋ ಆ ಥರ ನೀವು ಕಟ್ ಮಾಡ್ಕೋಬೋದು. ಬಟ್ ತುಂಬ ಥಿನ್ನಾಗಿ ಸ್ಲೈಸಲ್ಲಿ ಕಟ್ ಮಾಡಬಾರ್ದು, ಸ್ವಲ್ಪ ದಪ್ಪ ದಪ್ಪದಾಗಿಯೇ ಕಟ್ ಮಾಡ್ಕೋಬೇಕು. ಓಕೆ. ಸೊ ಇನ್ನು ಇದಕ್ಕೆ ನೀವು ಯಾವ ಶೇಪ್ ಬೇಕೋ ಆ ಶೇಪು ಕೊಡ್ಬೋದು. ಇದೆ ನಾನು ಇದೊಂದು ಸ್ವಲ್ಪ ನೋಡೋಕೆ ಚೆನ್ನಾಗಿರುತ್ತೆ, ಮಕ್ಕಳಿಗೆ ಲಂಚ್ ಬಾಕ್ಸ್ ಕಟ್ಟೋಕ್ಕೂ ಚೆನ್ನಾಗಿರುತ್ತೆ ಅಂತ ಹಿಂಗೆ ಮಾಡಿದ್ದೀನಿ. ಸೊ ನೋಡಿ ಎಲ್ಲದನ್ನು ಇದೇ ಥರ ಕಟ್ ಮಾಡ್ಕೊಂಡು ಬರೋಣ. ನೋಡಿ ಎಲ್ಲದನ್ನು ಅದೇ ಥರ ಕಟ್ ಮಾಡ್ಕೊಂಡು ಬಂದಿರೋದು. ನೀವು ಬೇಕಂದರೆ ಇದೇ ಥರನೂ ತಿನ್ಕೋಬೋದು ನಾರ್ಮಲ್ ಆಗಿ, ಇಲ್ಲ ಅಂದರೆ ಇವಾಗ ನಾನು ನೆಕ್ಸ್ಟ್ ಹೆಂಗೆ ತೋರಿಸ್ತೀನಿ ಆ ಥರನೂ ಮಾಡ್ಕೋಬೋದು. ಸೊ ಇವಾಗ ಇದನ್ನು ಇದೇ ಥರ ಇಟ್ಟು ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ. ಇವಾಗ ಎಣ್ಣೆ ಒಂದು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಬಿಸಿ ಆದ ನಂತರ ನಾವು ಮಾಡ್ಕೊಂಡು ಇಟ್ಕೊಂಡಿರೋಂಥ ಸೋರೆಕಾಯಿ ವಡಿನ ಇದ್ರ ಒಳಗಡೆ ಹಾಕೊಳ್ಳೋಣ. ಯಾಕಂದರೆ ಮಕ್ಕಳಿಗೆ ಲಂಚ್ ಬಾಕ್ಸಕ್ಕೆ ಈ ಥರ ನಾವು ಮಾಡಿಕೊಡ್ಬೋದು. ತುಂಬ ಹೆಲ್ದಿ ರೆಸಿಪಿ ಇದೆ ಮತ್ತು ದಿಢೀರಂತನೂ ಆಗುತ್ತೆ. ಬೆಳಗ್ಗೆ ಎದ್ದಂಗೆ ಬರೀ ಜೋಳದ ಹಿಟ್ಟು ಇತ್ತಂದ್ರೂ ನಿಮ್ಮದು ಈ ಅಡುಗೆ ಆಗುತ್ತೆ. ಸೊ ಇದನ್ನು ನಿಧಾನಕ್ಕೆ ಒಂದು ಇವಾಗ ಫ್ಲೇಮನ್ನು ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ. ತುಂಬ ಸಖತ್ತಾಗಿ ಟೇಸ್ಟ್ ಕೊಡುತ್ತೆ. ಇಲ್ಲ ನಾವು ಚಪಾತಿಗೆ ತಿಂತೀವಿ ಅಂದ್ರೂ ನಡೆಯುತ್ತೆ ಅಷ್ಟೇ. ಹೌದು, ಚೆನ್ನಾಗಿರುತ್ತೆ, ತುಂಬ ಸಖತ್ತಾಗಿರುತ್ತೆ ಚಪಾತಿಗೂ. ಡಯಟ್ ಮಾಡಿದವರು ಬರೀ ಒಂದು ಹನಿ ಎಣ್ಣೆಯಲ್ಲಿ ಜೀರಿಗೆ, ಸಾಸಿವೆ, ಕರಿಬೇವು ಹಾಕ್ಕೊಂಡು ಒಂದು ಸ್ವಲ್ಪ ಎಳ್ಳನ್ನು ಹಾಕ್ಕೊಂಡು ಒಗ್ಗರಣೆ ಹಾಕೋಬೋದು. ಸೊ ಸೋರೆಕಾಯಿ ಮತ್ತು ಜೋಳದ ಹಿಟ್ಟಿಂದು ಮತ್ತೆ ಯಾವ ಥರ ರೆಸಿಪಿ ನೀವು ನಿಮ್ಮ ಮನೆಯಲ್ಲಿ ಮಾಡ್ತೀರಂತನೂ ಕಮೆಂಟ್ ಮೂಲಕ ತಿಳಿಸಿ. ಇನ್ನೊಂದಂದರೆ ನೀವು ಇನ್ನೂ ನಮ್ಮದು ವಿಶ್ಫುಲ್ ಅಡುಗೆ ಮನೆ ವಾಟ್ಸಪ್ ಗ್ರೂಪ್ ಲಿಂಕನ್ನು ಜಾಯಿನ್ ಆಗಿಲ್ಲ ಅಂದರೆ ಜಾಯಿನ್ ಆಗಿ. ಅದ್ರದ್ದು ವಿಶೇಷ ಅಂದರೆ ನಿಮ್ಗೆ ಏನಾದರೆ ಸಲಹೆ ಕೊಡಬೇಕಾಗಿತ್ತಂದರೆ, ಏನೇ ಸಜೆಷನ್ನ ಕೇಳಬೇಕು ಅಥವಾ ಹೇಳಬೇಕಂದ್ರೆ, ಏನೇ ಟಿಪ್ಸನ್ನು ಶೇರ್ ಮಾಡಬೇಕು ಅಂದರೆ ನೀವು ಅಲ್ಲಿ ನಮ್ಮ ಜೊತೆ ಡೈರೆಕ್ಟಾಗಿ ಕಮ್ಯುನಿಕೇಟ್ ಮಾಡ್ಬೋದು. ಸೊ ನಿಮಗೆ ಯಾರಿಗಾದರೆ ಇಂಟ್ರೆಸ್ಟ್ ಇದ್ದರೆ ಅಲ್ಲಿ ವಿಶ್ಫುಲ್ ಅಡುಗೆ ಮನೆ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ. ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಸಾಕು, ನೀವು ನಮ್ಮ ಜೊತೆ ಕನೆಕ್ಟ್ ಆಗ್ತೀರಾ. ಸೊ ನೋಡಿ ಎಣ್ಣೆ ಇವಾಗ ಚೆನ್ನಾಗಿ ಬಿಸಿಯಾಗಿತ್ತು. ಇವಾಗ ಎಣ್ಣೆ ತುಂಬ ಜಾಸ್ತಿ ಬಿಸಿ ಆದಾಗ ಸಿಹಿದು ಹೋಗ್ತಾ ಇದೆ ಅಂತ ಅನಿಸಿದರೆ ಫ್ಲೇಮನ್ನು ಲೋ ಫ್ಲೇಮಲ್ಲಿ ಮಾಡ್ಕೊಳ್ಳಿ. ಆಮೇಲೆ ಇದೇ ಥರ ತಿರುಗಿಸ್ತಾ ನಾವು ಇದನ್ನು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಇದೇ ಥರ ಹುರಿಬೇಕು. ಓಕೆ. ಸೊ ನೋಡಿ ಇದು ತುಂಬ ಚೆನ್ನಾಗಿ ಇವಾಗ ಕಲರ್ ಚೇಂಜ್ ಆಗಿದೆ. ನಿಮ್ಗೆ ಜಾಸ್ತಿ ಕ್ರಿಸ್ಪಿ ಬೇಕಂದರೆ ಇನ್ನೊಂದು ಸ್ವಲ್ಪ ಬ್ರೌನ್ ಆಗೋ ತನಕ ಕರ್ಕೋಬೋದು. ಬಟ್ ಇಷ್ಟು ಸಾಕಾಗುತ್ತೆ, ಇದು ತುಂಬ ಒಳ್ಳೆ ಫ್ಲೇವರ್ ಕೊಡುತ್ತೆ. ಫ್ಲೇಮನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಇವಾಗ ನಾವು ಇದನ್ನು ತಕ್ಕೊಳ್ಳೋಣ. ನೀವು ಬೇಕಂದರೆ ನಾವು ಏನು ಅದನ್ನು ಕಟ್ಲೆಟ್ ಸ್ಟೀಮ್ ಮಾಡಿ ಇಟ್ಕೊಂಡಿದ್ದೀವಲ್ಲ, ಕಟ್ ಮಾಡಿಬಿಟ್ಟು ನೀವು ಫ್ರೋಝನ್ ಮಾಡಿ ಇಟ್ಕೊಂಡಿದ್ರು 1 ವಾರದ ತನಕ ಇದು ಕೆಡಲ್ವಾ? ಸ್ಟೀಮ್ ಮಾಡಿ ಇಟ್ಕೋಬೇಕು. ಸೊ ಬರೀ ನೀವು ಮಕ್ಕಳಿಗೆ ಬಾಕ್ಸ್ ಕಟ್ಟಬೇಕಂದ್ರೆ ನೀವು ಒಂದು ಸ್ವಲ್ಪ ಅದನ್ನು ಈ ಥರ ಸೆಮಿ ಫ್ರೈ ಮಾಡಿಬಿಟ್ಟು ಆಲೂಗಡ್ಡೆ ಥರನೂ ಒಗ್ಗರಣೆ ಹಾಕೋಬಹುದು. ಆಲೂ ಫ್ರೈ ಮಾಡ್ತೀವಲ್ಲ ಆ ಥರ.
ಸೊ ನೋಡಿ, ಇವಾಗ ಈ ವಡೆನ ನೀವು ಬೇಕಂದರೆ ಕೆಚಪ್ ಜೊತೆ ತಿನ್ಕೋಬೋದು, ಕಾಯಿ ಚಟ್ನಿ ಜೊತೆ ತಿನ್ಕೋಬೋದು. ಆ್ಯಕ್ಚುಲಿ ಹಂಗೆ ನೋಡೋಕೆ ಹೋದರೆ ಇದು ಪ್ಲೇನೇ ತುಂಬ ಚೆನ್ನಾಗಿರುತ್ತೆ. ಬಟ್ ನಾವು ಮಹಾರಾಷ್ಟ್ರದವರು ಇದನ್ನು ನಾವು ಮಾರ್ನಿಂಗ್ ಬ್ರೇಕ್ಫಾಸ್ಟಕ್ಕೆ ಅಥವಾ ಈವ್ನಿಂಗ್ ಟೀ ಟೈಮ್ ಸ್ನ್ಯಾಕ್ಸಕ್ಕೆ ಮಾಡ್ಕೊಂಡ್ರೆ ಇದ್ರ ಜೊತೆ ನಾವು ಕಂಪಲ್ಸರಿ ಟೀ ಮಾಡಿರ್ತೀವಿ. ತುಂಬ ಸಖತ್ತಾಗಿರುತ್ತೆ. ಸೊ ನೋಡಿ, ಮಕ್ಕಳಿಗೆ ಲಂಚ್ ಬಾಕ್ಸಕ್ಕೂ ಕೂಡ ನೀವು ಈ ಥರ ಪ್ಯಾಕ್ ಮಾಡಿಕೊಡ್ಬೋದು. ಇದ್ರ ಜೊತೆ ಚಪಾತಿನೇ ಬೇಕು ಅಥವಾ ಏನೋ ರೈಸ್ ಐಟಮೇ ಬೇಕಂತೇನಿಲ್ಲ. ನೀವು ಈ ಥರ ಮಕ್ಕಳಿಗೆ ಸ್ನ್ಯಾಕ್ಸಕ್ಕಾಗಲಿ ಲಂಚಕ್ಕಾಗಲಿ ಬಸ್ಸಲ್ಲಿ ಬರಬೇಕಾದ್ರೆ ತಿನ್ನೋಕ್ಕಾಗಲಿ ನೀವು ಮಾಡಿಕೊಡ್ಬೋದು. ಇದ್ರ ಜೊತೆ ಇಲ್ಲಿ ನಾನು ಕೆಚಪ್ಪು ಕೂಡ ಮಕ್ಕಳಿಗೆ ಹಾಕ್ಕೊಂಡಿದ್ದೀನಿ ನೋಡಿ. ಈ ಥರ ಹಾಕಿಬಿಟ್ಟು ನೀವು ಮಕ್ಕಳಿಗೆ ಲಂಚ್ ಬಾಕ್ಸಿಗೂ ಕೂಡ ಇದನ್ನು ಕೊಡ್ಬೋದು. ತುಂಬ ಹೆಲ್ದಿ ರೆಸಿಪಿ ಇದೆ. ಇದರಿಂದ ಮಕ್ಕಳಿಗೆ ಜಾಸ್ತಿ ಹೆಲ್ದಿ ತಿಂದಂಗೂ ಆಗುತ್ತೆ, ಅದರ ಜೊತೆ ನ್ಯೂಟ್ರಿಷನ್ ಕೂಡ ಜಾಸ್ತಿ ಸಿಗುತ್ತೆ. ಸೊ ನೋಡಿ, ಮಾರ್ನಿಂಗ್ ಬ್ರೇಕ್ಫಾಸ್ಟಕ್ಕಂದರೆ ಅಥವಾ ಈವ್ನಿಂಗ್ ಟೀ ಟೈಮ್ಗಂದರೆ ನೀವು ಈ ಥರ ಇದ್ರ ಜೊತೆ ಟೀನ ಮಾಡ್ಕೊಳ್ಳಿ. ಸೊ ನೋಡಿ, ಬಿಸಿ ಬಿಸಿ ಟೀ ಜೊತೆ ಮಹಾರಾಷ್ಟ್ರಿಯನ್ ಬ್ರೇಕ್ಫಾಸ್ಟ್ ರೆಸಿಪಿ ಅಥವಾ ಮಹಾರಾಷ್ಟ್ರಿಯನ್ ಈವ್ನಿಂಗ್ ಸ್ನ್ಯಾಕ್ಸ್ ರೆಸಿಪಿನ ನೀವು ಎಂಜಾಯ್ ಮಾಡ್ಬೋದು. ಇದು ಎಷ್ಟು ಚೆನ್ನಾಗಂದರೆ ಹೊರಗಡೆ ಕ್ರಿಸ್ಪಿ ಇದೆ, ಒಳಗಡೆ ಸಾಫ್ಟ್ ಇದೆ. ಇಲ್ಲಿ ಓಪನ್ ಮಾಡಿ ತೋರಿಸ್ತೀನಿ ನೋಡಿ. ನೋಡಿ ಎಷ್ಟು ಸಾಫ್ಟಾಗಿ, ಒಂದು ಸ್ವಲ್ಪ ಒಳಗಡೆ ಅಂಟಿಲ್ಲ, ಅಷ್ಟು ಗರಿ ಗರಿಯಾಗಿ ಆಗಿದೆ ನೋಡಿ. ಒಳಗಡೆನೂ ತುಂಬ ಸಖತ್ತಾಗಿದೆ. ನೋಡಾಶ, ಕೆಚಪ್ ಜೊತೆ ಹಾಗೇನೂ ತಿನ್ಕೋಬೋದು. ಅದ್ರ ಜೊತೆ ನಾವು ಟೀನೂ ಕೂಡ ಕುಡಿಬೋದು. ಮೇಲ್ಗಡೆ ಲೇಯರ್ ತುಂಬಾ ಕ್ರಿಸ್ಪಿಯಾಗಿ ಪ್ರತಿಭಾ, ತುಂಬಾನೇ ಚೆನ್ನಾಗಿದೆ. ಜೋಳದ ಹಿಟ್ಟದ್ದು ಒಂದ್ಸಲ, ಸೋರೆಕಾಯಿನೂ ಒಂದ್ಸಲ ಅನ್ಸೋದಿಲ್ಲಲ್ಲ. ಸೊ ನೋಡಿ, ಬರೀ ಜೋಳದ ಹಿಟ್ಟು ಸೋರೆಕಾಯಿಂದ ಮಾಡ್ಕೊಂಡ್ರಂತ ಈ ಒಂದು ರೆಸಿಪಿ ತುಂಬ ಹೆಲ್ದಿ ರೆಸಿಪಿ ಇದೆ. ಮತ್ತೆ ಬಾಯಿಗೆ ಯಾವ ಥರ ಅಂಟಲ್ಲ, ಬಾಯಿಗೆ ಅಂಟ್ತಾ ಇಲ್ಲ, ಅಷ್ಟು ಚೆನ್ನಾಗಾಗಿದೆ. ಸೇಮ್ ಫ್ಲೇವರು ಸ್ವಲ್ಪ ಹಲ್ಲಿಗೆ ಅಂಟ್ತಾ ಇಲ್ಲ, ಅಷ್ಟು ಗರಿ ಗರಿಯಾಗಿ ಅಷ್ಟು ಚೆನ್ನಾಗಾಗಿದೆ. ಅಂದರೆ ಡೈಲಿ ಮಕ್ಕಳು ಅಮ್ಮ ನನಗಿದೆ ಕೊಡು ಅಂತ ಕೇಳ್ತಾರೆ, ಅಷ್ಟು ಟೇಸ್ಟಿಯಾಗಿ ರೆಸಿಪಿ ಆಗಿದೆ. ಒಂದು ಸರ್ತಿ ನೀವು ಈ ರೆಸಿಪಿನ ಟ್ರೈ ಮಾಡಿ. ನಿಮಗೆ ಈ ರೆಸಿಪಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ಮಾತ್ರ ತಿಳಿಸೋದನ್ನು ಮರಿಬೇಡಿ. ಮತ್ತೆ ಸಿಗೋಣ ನಾವು ಇದೇ ಥರ ಹೊಸ ಹೊಸ ರೆಸಿಪಿ ಜೊತೆ ವಿಶ್ಫುಲ್ ಅಡುಗೆ ಮನೆಯಲ್ಲಿ. ಇನ್ನು ನೀವು ಕೂಡ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಮ್ಮ ವಾಟ್ಸಪ್ ಗ್ರೂಪ್ ಲಿಂಕನ್ನು ಕೂಡ ಜಾಯಿನ್ ಆಗಿ. ಥ್ಯಾಂಕ್ ಯು.